ಹಲೋ ಯಾರು? ಹಲೋ, ಲಕ್ಕಿ ಅಂದ್ರೆ ನೀವೇನಾ? ಒಂದು ವಾರದಿಂದ ನಿಮ್ಮ ಫ್ರೆಂಡನ್ನು ಹುಡುಕ್ತಿದ್ರಿ ಅಂತವಲ್ಲ, ರಾಮ್ ಅಂತ. ಅವ್ನು ಇಲ್ಲೇ ದೇವನರ ಕಡೆ ಮೇಲೆ ಇದ್ದಾನೆ, ಬಂದು ಕರ್ಕೊಂಡೋಗಿ. ಹೌದಾ, ಸರಿ ಬಂದಿರು. ಏಯ್ ಇದೇನಾ? ಇಲ್ಲ, ಇದೇನಾ? ಏಯ್ ಬಂಟ್ರೋ, ಸ್ವಾಮಿಗಳೇ, 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 ಏ ಸ್ವಾಮಿಗಳೇ, ಎಲ್ಲಿದ್ರು ಸ್ವಾಮಿಗಳೇ? ಸ್ವಾಮೀಜಿ ರಾತ್ರಿ ಎಲ್ಲ ಕನಸಲ್ಲಿ ದವ ಬಂದು ಫುಲ್ ಕಾಟ ಕೊಡಕತ್ತೆ. ಬರ್ರಿ ಸ್ವಾಮೀಜಿ. ಸರಿ, ಕಟ್ಟೆ ಮೇಲೆ ಕುಂತ್ಕರಿ, ಬರ್ತಾನೆ. ಇವರೇ ಬೆಟ್ರಣ ಕಳ್ಸ್ವಾಮೀಜಿ ಬಗ್ಗೆ ಗೊತ್ತಲ್ಲ. ಅವ್ರ ಮರಕ್ ಬರ್ತಾ ಬೆಳಿಗ್ಗೆ ದರ್ಶನ ತಗೊಂಡಿವಿ ಮಹಾಪುರುಷರನ್ನ. ಸ್ವಾಮೀಜಿಗಳೇ ನಮಸ್ಕಾರ. ನಮಸ್ಕಾರ. ಸ್ವಾಮೀಜಿಗಳು ಧ್ಯಾನದಲ್ಲಿ ಕೂತ್ಕೊಂಡಿದ್ದಾರೆ, ಸ್ವಲ್ಪ ಕೂತ್ಕೊಳ್ಳಿ, ನಾನು ಎಬ್ಬಿಸ್ತೀನಿ. ಸ್ವಾಮೀಜಿ ಬೆಳಿಗ್ಗೆ ಯಾರ ಬಕ್ರ ಸಿಕ್ಬಿಟ್ಟಿದ್ದಾರೆ, ಸ್ವಲ್ಪ ನಿಧಾನವಾಗಿ ಡೀಲ್ ಮಾಡ್ರಿ. ಸ್ವಾಮಿಗಳೇ ನಮಸ್ಕಾರ. ನಮಸ್ಕಾರ ಸ್ವಾಮಿಗಳೇ. ನನ್ನಿಂದ ನಿಮ್ಗೆ ಏನಾಗಬೇಕಿತ್ತಪ್ಪ? ಸ್ವಾಮಿಗಳೇ ನಮ್ಮ ಮನ್ಯಾಗ ದೌಡ್ ಕಾಡು ಜಾಸ್ತಿ ಆಗ್ಬಿಟ್ಟಾವ. ನೀವು ಏನೇನು ಪರಿಹಾರ ಕೊಡ್ತಂತ ನಿಮ್ಮ ಹತ್ರ ಬಂದಿದ್ದಾರೆ. ಸ್ವಾಮಿಗಳೇ, ದವುಗಳು ಎಲ್ಲಿಂದ್ರಲ್ಲಿ ಕಾಟ ಕೊಡ್ತಿದೆ, ಹಿಂದಿಂದೆ ಬರ್ತಿದೆ, ಫುಲ್ಲು ಭಯಂಕರ ಇದು ಮಾಡ್ತಿದೆ. ಏನಾರ ಪರಿಹಾರ ಇದ್ರೆ ಕೊಡಿ. ನೋಡಿ, ಸ್ವಾಮೀಜಿಗಳು ಪರಿಹಾರ ಕೊಡ್ತಾರೆ, ಆದರೆ ಅದಕ್ಕೆ ಕೆಲವು ವಸ್ತುಗಳು ತರಬೇಕು ನೀವು. ನನಗೆ ಪರಿಹಾರ ಸಿಕ್ಕರೆ ಸಾಕು, ಅದು ಎಷ್ಟಾನು ಖರ್ಚಾಗೋದು. ಗುರುಜಿ, ನೀವು ಮಾಡಿ.
ನಾ ತರ್ತೀನಿ ಅಲ್ಲ ಈಗ ಮಾಡಿ. ಶಾಂತ ರೀತಿಯಿಂದ ಇರ್ರಿ ಎಲ್ಲರೂ. ಸ್ವಾಮೀಜಿ 3 ಇದು ಬಿದ್ದು 4 ಇದು ಬಿದ್ದು ಸರ್. ಸರಿ ನೀನ್ ಇಟ್ಟ ಕಡೆ ಹೋಗು. ಕುತ್ಕೊಂಡ್ಯಾ? ನಿಂದ್ರ. ಸ್ವಾಮಿಗಳೇ ನಮ್ಮ ತಮ್ಮ ಇಬ್ಬರನ್ನ ಸಾಯಿಸ್ಬಿಟ್ಟಾನ. ಅದು ಸಣ್ಣ ತಪ್ಪಾಗಿ ದೊಡ್ಡದಾಗ್ಬಿಟ್ಟೆ. ಅದನ್ನು ಒಬ್ಬನೋ ವಿಡಿಯೋ ಮಾಡ್ಕೊಂಬಿಟ್ಟಾನ. ಅದನ್ನು ಎಲ್ಲ ನೋಡಿ ಅವ್ನು ಸಾಯಿಸಿಬಿಟ್ವಿ. ಅವನಿದ್ರೆ ರಾತ್ರಿ ಕನಸಲ ಬಂದು ಟಾರ್ಚರ್ ಕೊಡೋಕೆ ದವ್ವಾಗಿ. ನೀವೇ ಕಾಪಾಡ್ಬೇಕು ಅಮ್ಮನ. ಇದಕ್ಕೆ ನೀವೇ ಪರಿಹಾರ ಕೊಡ್ಬೇಕು ಸ್ವಾಮಿ. ನಾವು ನಿಮ್ಮನ್ನೇ ನಂಬಿದ್ದೀವಿ. ಏ ನೀನ್ ಸುಮ್ನಿರೋ. ನೀನು ನಿಮ್ಮ ತಮ್ಮನ ಕೊಲ್ಲಿಗೆ. ಸ್ವಾಮೀಜಿ ನಾನು ಹೇಳಿದೆ ಸ್ವಾಮೀಜಿ. ಏಯ್ ನಾನು ಹೇಳ್ತಾ ಇದ್ನಲ್ಲ ನಿಮ್ಮ ತಮ್ಮನ ಕೊಲ್ಲಿಗೆ. ನೀನು ಸುಮ್ನಿರೋ, ನಾನೆಲ್ಲ ಹೇಳ್ತೀನಿ. ಇದಕ್ಕ ಇವರು ನಿನ್ನ ಸಪೋರ್ಟಿಗೆ ನಿಂತ್ಕೊಂಡ್ರ. ಏಯ್ ನೀನ್ ಮಾತಾಡ್ಬೇಡ, ನಾನು ಹೇಳ್ತೀನಲ್ಲ. ಇಬ್ರು ಸೇರಿ ಕೊಲ್ರಿ ನಿಮ್ಮ ತಮ್ಮನ. ನೋಡಿ, ನಿಮಗೆ ಕಾಡ್ತಿರೋದು ಅಂತಿಂತ ದೆವ್ವ ಅಲ್ಲ. ಆದ್ದರಿಂದ ಸ್ವಾಮೀಜಿ ಪರಿಹಾರ ಕೊಡ್ತಾರೆ. ಅವು ಸಾಮಾನುಗಳು ಏನು ತರ್ಬೇಕಂದ್ರೆ ಹೇಳ್ತೀನಿ ರೀ. ಅವು ಏನಂತ ತರ್ಬೇಕಂದ್ರೆ ಕಾಯಿ, ಉದ್ದಿಗಡ್ಡೆ, ಎಣ್ಣೆ, ಕರ್ಪೂರ, ಮತ್ತು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಅಲ್ಲ, ಚಕ್ಕೆ ಲವಂಗ, ಖಾರ ಪುಡಿ, ಮೆಣಸಿನ್ಕಾಯಿ 3 ಸೊಸೈಟಿ ಪ್ಯಾಕೆಟು. ಸ್ವಾಮೀಜಿ ಇವೆಲ್ಲ 1 ವಾರ ಸರಿಯಾಗುತ್ತವೆ. ಇನ್ನೇನು ಹೇಳ ಜಾಸ್ತಿ ಓವರ್ ಆಕ್ಟಿಂಗ್ ಮಾಡ್ಬೇಡ, ಅವ್ರಿಗೆಲ್ಲ ಗೊತ್ತಾಯ್ತು. ಲೇ ಶಿವ ಬರ ಎಲ್ಲ ಕಳಸಾಂಗಳ ಎಲ್ಲ ಗೊತ್ತೈತೆ. ಮಕ್ಕಳಲ್ಲಿ ಬಡಬಡ್ದ ಹಿಡ್ಕರ್ಲ. ಶಂಕರಣ್ಣ ಸ್ವಾಮೀಜಿ ಬಂದರು. ಸ್ವಾಮಿಗಳೇ ರಾತ್ರಿ ಕನಸಿನಲ್ಲಿ ಫುಲ್ ಕಾಟ ಕೊಟ್ಬಿಡ್ತೇನೆ ದವ್ವ. ಅರ್ಥ ಆಯ್ತು ಬಿಡಿ. ಬಿಡ್ರಿ, ನೀವೆಂತ ದೊಡ್ಡ ತಪ್ಪು ಮಾಡಿದ್ರೆ ಗೊತ್ತಾ? ಸಾಯಿಸಂತದ ಅಂತ ತಪ್ಪು ಏನು ಮಾಡಿದ್ದವನು? ಸ್ವಾಮಿಗಳೇ ಅವ್ನ ಸೊತ್ತು ಭಾಳ ದಿನ ಆಯ್ತು. ಅವನು ನಮ್ಗೆ ಎದುರಾಕೊಂಡಕ್ಕಲ್ಲೇ ಅವನ್ನ ಸಾಯಿಸಿ ಬಿಟ್ಟು ಇವಾಗ ಕನಸಿನಲ್ಲಿ ಬಂದು ತುಂಬಾ ಟಾರ್ಚರ್ ಕೊಡಕತ್ತೇನೆ ಇವಾಗ. ನೋಡಿ, ಅವನು ಸತ್ತು 9 ದಿನ ಆಗಿದೆ. ಆದರೂ 9 ದಿನದ ಒಳಗಡೆ ಅವನ ಕಾರ್ಯವನ್ನು ಮಾಡಿಲ್ಲ. ಅದಕ್ಕೋಸ್ಕರ ಅವನ ಆತ್ಮ ಶಾಂತಿ ಸಿಕ್ಕಿಲ್ಲ. ಆದ್ರೂ ಅವನು ಸತ್ತ ಮೇಲೆ ನಿಮ್ ಕನಸಲ್ಲಿ ಕಾಡ್ತದಾನೆ ಅಂದ್ರೆ ನೀವು ಏನೋ ಒಂದು ಅವನಿಗೆ ಮಾಡಿದಿರಿ. ಅದಕ್ಕೆ ಏನಂತ ನನ್ನ ಹತ್ರ ಪರಿಹಾರ ಇದೆ. ಆ ಪರಿಹಾರ ನಾನು ಹೇಳ್ತೀನಿ, ಆ ರೀತಿ ಮಾಡ್ರಿ. ಅದೇನೇನು ನಡೆದಿದೆ ಅವನ ವಿಚಾರದಲ್ಲಿ ನೀವೇನೇನು ಮಾಡಿದ್ರಿ ನನಗೆ ಅದನ್ನ ಕ್ಲಿಯರಿಟಿಯಾಗಿ ಹೇಳ್ರಿ. ಅದಕ್ಕೆ ನಾನು ಶಾಶ್ವತ ಪರಿಹಾರ ನಿಮ್ಗೆ ಹುಡುಕೊಡ್ತೀನಿ. ಸ್ವಾಮೀಜಿಗಳು ಏನೇನಾಯ್ತು ಅಂತ ಕನಸು ಬಂದು. ಹಾಂ ಸರಿ. ಅಣ್ಣ ನೈಟ್ ಈ ತರ ಸ್ವಲ್ಪ ಡ್ರಿಂಕ್ ಮಾಡಿ ಒಂದಿಬ್ರು ವ್ಯಕ್ತಿಗಳು ಬಂದಿದ್ರು. ಅವ್ರನ್ನ ಸ್ವಲ್ಪ ಕಿರಿಕಿರಿ ಮಾಡ್ಕೊಂಡು ಗಂಡನ ಸಾಯಿಸ್ಬಿಟ್ಟಿದ್ವಿ. ಹೆಂಡತಿ ಓಡಾಗಿ ಲಾರಿ ಬಿದ್ದು ಸುತ್ತಬಿಟ್ಟ. ಅದು ಯಾರೋ ವಿಡಿಯೋ ಮಾಡ್ಕೊಂಡು ಪ್ರೆಸ್ ರಿಪೋರ್ಟ್ ರಾಮ್ ಅಂತೆ. ಆ ತರ ನೀನು ಮಾಡಬಾರ್ದಾಗಿತ್ತು. ಅವ್ನ ಫೋನ್ ನಂಬರ್ ಐತೆ, ಫೋನ್ ಮಾಡು. ಅಣ್ಣ ಫೋನ್ ಪಿಕ್ ಮಾಡ್ತಿಲ್ಲ. ಏಯ್ ನೀನ್ ಕುಡಿ ತಿನ್ನು, ನಾನು ಬೇಡ ಮಕ್ಕಳ. ಈ ಹುಡುಗರ ತಂಟಕ್ಕೆ ಹೋಗ್ಬೇಡ ಹೇಳಲ್ಲ ನಿನಗೆ. ಇಂಥವ್ರು ಯಾಕೆ ಮಾಡಕ್ ಹೋಯ್ತೀನಿ ನೀನು? ಮಾಡು, ಇನ್ನೊಂದ್ಸರಿ ಮಾಡು ಫೋನ್ ಅವನಿಗೆ. ಮಾಡು ಅವನಿಗೆ. ಅಣ್ಣ ಅವ್ನು ಫೋನ್ ಪಿಕ್ ಮಾಡ್ತಾ ಇಲ್ಲ. ಅವ್ನು ಪಿಕ್ ಮಾಡ್ತಾ ಇಲ್ಲ. ಅವ್ನು ಪಿಕ್ ಮಾಡಿದ್ರೆ ರೂಮ್ ಹತ್ರ ಬಾ ಅಂತೇಳು, ನಾ ಮಾತಾಡ್ತಿದ್ದೆ. ಸರಿ. ಹಾಂ ಶುಕ್ರವಾರ ಅಂದರೆ ಹಸರು.
ಏ ಲೆಕ್ಕಿ ಗಾಡಿಲಿ ಫಸ್ಟ್ ಎರಡು ಜನ ಕೆಲಸ ಐತೆ. ನಾ ಬರ್ತ ರಾಮ್, ಏ ನಾ ಇಲ್ಲೇ ಹೋಗ್ತೀನಿ, ದೂರ ಹೋಗಲ್ಲ. ಅಲ್ಲಿಗೆ ನಾ ಬರ್ತೀನಿ, ಟಿಫನ್ಗಳು ಏ ಮಾಡಿಲ್ಲ. ಅರ್ಥ ಮಾಡಿ ಹೊಡಿ ರಾಮ್. ಬಾಬಾ. ಏನು ಡ್ಯೂಟಿಗೆ ಲೇಟ್ ಆಯ್ತು? ಇಲ್ಲ ಲೆಕ್ಕಿ ನಿನ್ನೆ ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಲೇಟ್ ಆಗಿ. ಚಿಚ್ಚಿ ಆರಾಮಿದ್ಯಾ? 2 ಪ್ಲೇಟ್ ಇಡ್ಲಿ ಕೊಡ. ಹೌದು, ನೀನು ಹೋದ ವಾರ ಒಂದು ರಿಪೋರ್ಟ್ ಮಾಡಿದಲ್ಲ, ಅದು ಏನಾಯ್ತು? ಯಾರಾದ್ರೂ ಅಡ್ಡ ಬಂದ್ರ ಅದಕ್ಕೆ? ನಮ್ಮನ್ನ ಎದುರಿಕೆಂಬರು ಯಾರಾದ್ರೂ ಊರಾಗ? ಹಲೋ ಹಲೋ, ಎಲ್ಲಿ ಮಾಮ್? ಸರಿ, ಅಲ್ಲಿ ಮುಡಿ ಬಂದಾಳ, ಜಲ್ದಿ ಬಾ. ಹಾಂ ಬಂದೆ. ಏ ಟಿಫನ್ ಮಾಡುವ ಬಲ್ಲ, ಯಾಕೆ ಅಡ್ಜಸ್ಟ್ ಮಾಡ್ತೀಯಲ್ಲ? ಅಲ್ಲಿ ಬಸ್ ಸ್ಟ್ಯಾಂಡ್ ನಮ್ಮ ಮುಡಿ ಅದಳ, ಅದಕ್ಕೆ ಹೋಗು. ಸರಿ ಹುಷಾರು ಹೋಗು. ಅಲ್ವಾ ನಕ್ಷತ್ರ ಬರ್ತೀನಿ ತಡಿ. ಚಿಚ್ಚ ಬರ್ತೀನಿ ಚಿಚ್ಚ, ನೀನು ಸೊಸೆ ಫೋನ್ ಮಾಡಿಲ್ಲ, ಸ್ವಲ್ಪ ಅರ್ಜೆಂಟ್ ಹೋಗ್ತೀನಿ. ಕೌಸಲ್ಯಾ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠ ನರಶಾರ್ದೂಲ ಕರ್ತವ್ಯಂ ದೈವಮಾಂಧಿಕಂ. ಮೇಡಮ್ ಮೇಡಮ್, ಕೆಲಸಕ್ಕೆ ಬರೋಕ್ಕಾಗಲ್ಲ. ನಿನಗೆ ಗೊತ್ತಲ್ಲ ಕೆಲಸ ಅಂತ ಎಷ್ಟು ಬಿಜಿ. ನೀವೇ ಅರ್ಥ ಮಾಡ್ಕೊಳ್ಳಿ, ನಿಮ್ನ ಯಾರು ಅರ್ಥ ಮಾಡ್ಕೊಂಡು? ತಪ್ಪಾಯ್ತಮ್ಮ, ಸಾರಿ. ನಿನಗೆ ಗೊತ್ತಲ್ಲ ಇರೋದು ಒಬ್ಬನೇ, ನೀನು ಅರ್ಥ ಮಾಡ್ಕೊಳ್ಳೋ, ನಿನ್ನ ಯಾರು ಅರ್ಥ ಮಾಡ್ಕೊ? ನನ್ನ ಪ್ರಾಬ್ಲಮ್ ಸ್ವಲ್ಪ ಅರ್ಥ ಮಾಡ್ಕೊ. ನಾನು ಎಷ್ಟು ಹೇಳ್ತಂದ್ರೆ ಕೇಳ್ತಿಲ್ಲ ಅಂದ್ರೆ ನೀವು ಆಯ್ತು ಬಿಡು. ನಿಮ್ ಕೆಲ್ಸ ಇಂಪಾರ್ಟೆಂಟ್ ಅಂದ್ಮೇಲೆ ಕೆಲ್ಸನೇ ಮಾಡ್ಕೊಳ್ರಿ. ಲವ್ ಯಾಕೆ ಮಾಡಿದೀರಿ ನನ್ನ? ನಿಮ್ ಟೈಮ್ ಕೊಡಕ್ಕಾಗಲ್ಲ ಅಂದ್ರೆ ಯಾಕೆ ಇದೆಲ್ಲ? ಲವ್ ಅಂದ್ರೆ ಟೈಮ್ ಕೊಡೋದು, ಅದನ್ನು ಕೊಡಕ್ಕಾಗಲ್ಲ ಅಂದ್ರೆ ಯಾಕೆ ಮತ್ತೆ ಇದೆಲ್ಲ? ಟೈಮ್ ಕೊಡಕ್ಕಾಗಲ್ಲ ಮತ್ತೆ ರಿಕ್ವೆಸ್ಟ್ ಮಾಡ್ತಿದ್ದೀರಿ ಸಾರಿ ಅಂತ. ನನ್ಗೆ ಎಷ್ಟು ಪ್ರಾಬ್ಲಮ್ಸ್ ಇದಾವೆ ಮನೆಯಲ್ಲಿ, ಆದ್ರೆ ಕೂಡ ನಾನು ನಿಮ್ಮನ್ನ ಲವ್ ಮಾಡ್ತಿದ್ದೀನಿ, ಮತ್ತೆ ನಿಮ್ನ ಮದ್ವೆ ಮಾಡ್ಕೋಬೇಕಂತ ನಾನು ಎಷ್ಟೆಲ್ಲ ಟ್ರೈ ಮಾಡ್ತಿದ್ದೀನಿ. ನೀವು ನೋಡಿದ್ರೆ ಬರೀ ಜಾಬ್ ಕೆರಿಯರ್ ಅಂತ ನಿಮ್ ಲೈಫ್ ನೀವು ನೋಡ್ಕೊಂಡ್ರೆ ನನ್ನನ್ನ ಯಾವಾಗ ಕೇರ್ ಮಾಡ್ತೀರಿ? ಸಾರಿ. ಯಾವಾಗೂ ಈ ತರ ಕೆಲ್ಸ ಅಂತಿದ್ರೆ ಯಾವಾಗ ಟೈಮ್ ಕೊಡ್ತೀನಿ ನನ್ಗೆ? ಯಾವ್ದಕ್ಕೂ ಭಯಪಡಕ್ ಹೋಗ್ಬೇಡ, ನಾನಿದ್ದೀನಿ. ಸಿಗುತ್ತಿಲ್ಲ ಓ ಅಂದಗಾತಿ, ಸೆಳೆತಕ್ಕೆ ನಾ ಸಿಕ್ಕ ಮೇಲೆ ಅಂದಾಜು ಸಿಗುತ್ತಿಲ್ಲ ಓ ಅಂದಗಾರ, ಬರೆಯಲೇನ ಬಿದ್ದ ಮೇಲೆ. ಒಂದೇ ಮನಸ್ಸು ಒಂದೇ ಕನಸು, ಎಂತ ಸೊಗಸು ಕೊಳೆಯುತ್ತಿದೆ ಹೃದಯ, ಕರಗುತ್ತಿದೆ ಸಮಯ, ತಡೆಯುವುದು ಸರಿಯ? ಅಂದಾಜು ಸಿಗುತ್ತಿಲ್ಲ ಓ ಅಂಧಗಾರ, ಬರೆಯಲೇನ ಬಿದ್ದ ಮೇಲೆ.
ಸಿಕ್ಕನ ಸಿಕ್ಕ ಮೇಲೆ ಸಿಕ್ಕ ಮೇಲೆ ಅಣ್ಣ ಫೋನ್ ಮಾಡಿದ್ದೆ ಬರ್ತಾ ಅವನು ರಾಮು ಪರಿಸ್ಥಿತಿ ಪಾಠ ಅಂತ ಕೇಳ್ತಿದ್ಯಲ್ಲ ಅವ್ನ ತಗ ನಿಧಾನ ಆಗಿ ಬಿಗರ್ಸನ್ರು ಯಾರು ಗಾಡಿ ಮಾಡ್ಕೊಂಡ್ ಹೋಗ್ಬಿಡ್ರಿ. ಅಣ್ಣ ಏನ ಕಾಲ್ ಮಾಡಿ ಬರಕ್ಕೆ ಹೇಳಿದ್ರಲ್ಲ? ಇಲ್ಲಿ ಹಳೆಯ ಪ್ರಕಾಶ ಚೇರ್ತಮ್ಮ ಕೂತ್ಕೋ. ಪರವಾಗಿಲ್ಲ. ಇರ್ಲಿ ಕೂತ್ಕೋ, ನಾನು ಹೇಳ್ತಿದ್ದೀನಲ್ಲ. ಮೊನ್ನೆ ಒಂದು ವಿಡಿಯೋ ಮಾಡಿದ್ದೆ ಅಂತೆಲ್ಲ, ಅವನು ಬೇರೆ ಯಾರಲ್ಲ, ಅವನು ನಮ್ಮ ತಮ್ಮನೇ, ಅವನೇ. ಮರ್ಯಾದೆಯಿಂದ ಹೇಳ್ತಿದ್ದೀನಿ, ಆ ವಿಡಿಯೋ ಡಿಲೀಟ್ ಮಾಡಿದ್ರೆ ಸರಿ, ಇಲ್ಲಾಂದ್ರೆ ಚೆನ್ನಾಗಿ ಕಾಣಲ್ಲ ನನ್ನ ಕೈಯಾಗ. ಆಗೋದು ಆಗಿಬಿಡತ್ತೆ. ಇವನು ನಮ್ಮ ತಮ್ಮ ಎಲ್ಶನ್ ಕೂಡ ಹತ್ರ ಬಂದು ನಿನಗೇನು ಬೇಕಾದ್ರು ಕೊಡ್ತೀನಿ, ಮರ್ಯಾದೆಯಿಂದ ವಿಡಿಯೋ ಡಿಲೀಟ್ ಮಾಡಿದ್ರೆ ಸರಿ. ನೋಡು, ನಾನಾದ ಕಲೆ ಕುಂದ್ರಿಸಿ ಮಾತಾಡ್ತಾ ಇದ್ದೀನಿ. ಅದೇ ಬೇರೆಯವರಾಗಿದ್ರೆ ಆ ಕಥೆನೇ ಬೇರೆ ಇತ್ತು. ನೋಡು, ಆದಂಗೆ ಆಗ್ಬಿಡತ್ತೆ. ಇವಾಗ ಏನು ಮಾಡೋಕ್ಕಾಗಲ್ಲ. ಇವಾಗ ಎಲೆಕ್ಷನ್ ಮಾತಾಡ್ಬಿಡೋದು ಬಂತ. ಇವಾಗ ಮರ್ಯಾದೆ ಹೋಗ್ತಾನಕ್ಕ, ಇವನ್ ಮರ್ಯಾದೆ ಹೋಗ್ರ, ಇಬ್ಬರು ಮರ್ಯಾದೆ ಹೋಗುತ್ತೆ. ನಾನು ಹೇಳ್ದಂಗೆ ಕೇಳು, ಇದ್ರ ಮೇಲೆ ನಿನ್ನಿಷ್ಟ. ನಿಮ್ಮ ತಮ್ಮ ಒಂದೊಂದಲ್ಲ ಕೆಲಸ ಮಾಡಿದ್ದ, ಅವನೇನು ಮಾಡಿದ ಎಲ್ಲ ಸಾಕ್ಷಿ ನನ್ನ ಹತ್ರ ಐತೆ. ಅವನ ಕಡೆ ಸಪೋರ್ಟ್ ಐತಿ, ಬಂದಲ್ಲ ನಿನ್ನ ಸತಿ ಬಿಡಲ್ಲ. ನಿನಗೆ ಯಾರು ಸಪೋರ್ಟ್ ಮಾಡ್ತಾರ ಅವರೆಲ್ಲ ಬರಲ್ಲ, ಅವ್ರನ್ನೆಲ್ಲ ಜೈಲಿಗೆ ಎಸೋದು ನನ್ನ ಜವಾಬ್ದಾರಿ. ನಿನ್ನ ಇವನ್ನ ಇಬ್ಬರನ್ನ ಮಾತ್ರ ನಾನಂತ ಯಾವ ಕಾರಣಕ್ಕೆ ಬಿಡಲ್ಲ, ಇಬ್ಬರನ್ನ ಎತ್ತಿಸ್ ನಾನು. ಹುಷಾರಾಗಿರ. ಲೇ ಸಕ್ರ ಬಿಡೋನ್ನ. ನೋಡೋಣ ನಿನ್ ಮುಂದೆ ಬಂದು ಮಾತಾಡ್ತಾನ. ಏಯ್, ನಾನು ಹೇಳ್ತಿದ್ದೀನಲ್ಲ, ಬಿಡೋನ್ನ.
ನೋಡಿ ನನಗೆ ಯಾರು ಇಲ್ಲ. ಆಮೇಲೆ ನನ್ನ ತಂಡ ಏನು ಬಂದಿರಲ್ಲ, ಯಾರನ್ನೂ ಬಿಡಲ್ಲ. ಇದ್ರ ಮೇಲೆ ನಿಮ್ಮಿಷ್ಟ. ಲೇ ಶಕ್ರ, ತಪ್ಪು ನಮ್ ಕಡೆ ಕಟ್ಟ ಅವನ್ನ ಕೇಳ್ಕೊತಿಲೆ. ನಮ್ ಜಾಗಕ್ಕೆ ಬಂದ ನಮಗೆ ವಾರ್ನಿಂಗ್ ಕೊಟ್ಟ ಬಿಟ್ಟು ಬಿಡ್ತೀಯಾ? ನೀನ್ ಹಂಗ ಮಾತಾಡ್ತಿಲ್ಲಣ್ಣ. ನಾನು ಅವ್ನ ಯಾಕೆ ಪ್ರೊಟೆಕ್ಷನ್ ಗೊತ್ತಾ ನಿನ್ಗೆ? ಅವನು ಅವನು ಒಂಟೆಗೆ ತಿರುಗ್ತಾನೆ ಕೇಳ್ಯಾನ. ಇವಾಗ ಎಲೆಕ್ಷನ್ ಐತೆ. ಈ ಟೈಮ್ ನಾವು ತಕರಾರು ಮಾಡ್ಕೊಂಡ್ರೆ ಅಯ್ಯೋ ನಮ್ಮಾಗ ಬರ್ತೈತೆ. ಅವನು ಹೇಳೇನಲ್ಲ, ಒಬ್ಬೊಬ್ಬನೇ ತಿರುಗಾಡ್ತಾನ ಅಂತ ಹೇಳೇನಲ್ಲ. ಆಯ್ತು, ಇವತ್ತು ರಾತ್ರಿ ಟಿಪ್ ನೋಡ್ರಿ ಎಲ್ಲರನ್ನ. ಏಯ್, ನಿಮಗೆಲ್ಲರಿಗೆ ಹೇಳ್ತಾ ಇದ್ದೀನಿ, ಇವತ್ತು ರಾತ್ರಿ ಮುಗಿಸ್ಬೇಕು ಅವನ್ನ. ಏನ ಇವತ್ತು ರಾತ್ರಿನೇ ಮುಗಿಸ್ಬೇಕು ಅವನ್ನ. ಲೇ ಶಿವ, ಹೇಳೋಣ. ಇವತ್ತು ಬಂದು ನಮಗೆ ವಾರಿಂಗ್ ಕೊಟ್ಟೋಗೇನ ಅವನ್ನ ಇವತ್ತು ಬಿಡ್ಬಾರ್ದ ಅವನ್ನ. ಇವತ್ತು ರಾತ್ರಿ ಮುಗಿಸ್ಬೇಕು ಅವನ್ನ. ಸಾಯಿಸಿದ ಯಾರಿಗೆ ಗೊತ್ತಾಗ್ಬಾರ್ದು. ನಾವೇ ಕೊಲ್ಬೇಕ, ನಮ್ ಕೈ ಯಾರೇ ಕೊಲ್ಬೇಕ ಅವನ್ನ. ಸರಿ ಅಣ್ಣ, ನಾನು ಹುಡುಕಿ ಕಾಲ್ ಮಾಡ್ತೀನಿ. ತಿಳ್ಕ. ಲೇ, ಅವ್ನು ಶಿವ್ ಫೋನ್ ಮಾಡಿ ಹೇಳಿದೀನಿ, ಇವತ್ತು ರಾತ್ರಿ ಮುಗಿಸ್ಬೇಕು ಅವನ್ನ. ಆಗ್ಲಣ್ಣ. ಯಾರಿಗೆ ಗೊತ್ತಾಗಬಾರ್ದ, ಸಸ್ಪೆನ್ಸ್ ಆಗಿ ಮಾಡ್ಬೇಕಾ. ಹಲೋ, ಹೇಳಕ್ಕೆ. ಹಲೋ ರಾಮ್, ಎಲ್ಲಿದ್ದೀಯಾ? ಮನೇಲಿದ್ದೀನಿ. ಹೌದಾ? ಬೆಳಿಗ್ಗೆ ಯಾರ ಹತ್ರ ಆದ್ರೂ ಹೋಗಿದ್ಯಾ? ರುದ್ರನ ಕರೆದದ್ದ ಹೋಗಿದ್ ನಾನು. ನೋಡು, ನನಗೆ ಇವಾಗ ಗೊತ್ತಾಯ್ತು ನೀನು ಹೋಗಿದ್ದು. ಅದು ಏನೋ ವಿಡಿಯೋ ಇತ್ತಂತಲ್ವಾ, ಅದು ತೆಗೆದುಕೊಂಡು ಬೇಗ ಊರು ಬಿಟ್ಟು ಹೋಗು. ನಕ್ಷತ್ರಗೆ ನಾನು ಹೇಳ್ತೀನಿ. ಹೌದಾ? ನೀನು ಎದುರೆಕ್ಕೊಂಡವರು ಸಾಮಾನ್ಯದವರಲ್ಲ. ರುದ್ರ, ಶಂಕರ, ಶಿವ ಅವರು ಸರಿ ಇಲ್ಲ. ಬೇಗ ಅಲ್ಲಿಂದ ಜಾಗ ಖಾಲಿ ಮಾಡು. ಸರಿ, ನಾವು ಹೋಗಿ ಫೋನ್ ಮಾಡ್ತಾಯಿನಿ. ಎಲ್ಲರೂ ಕೇಳಿಲ್ಲ, ಇದೇ ಮನೆ ಹುಡುಕ್ರು ಅವನ್ನ. ರೂಮ್ ಬಿಗ್ ಹಾಕಿದೆ. ಹಲೋ, ನನ್ನ ಮನೇಲಿ ಇರ್ಲಣ್ಣ. ಇವತ್ತು ಹುಡುಕಿ ಕಾಲ್ ಮಾಡ್ತೀನಿ, ಎಷ್ಟೊತ್ತಿದ್ರೆ. ಬರ್ರ ಹುಡ್ಕೊಂಡ್ ಬರ್ರಿ. ಇಲ್ಲೆಲ್ಲ ಸುತ್ತಮುತ್ತ ಇದೆ ನೋಡ್ರು. ಅಣ್ಣ, ಅಲ್ಲಿ ಯಾರು ಇದ್ದಾರೆ ನೋಡೋಣ. ಅಲ್ಲಿದಾನ, ಯಾವ್ದಾರ ಕಾರಣಕ್ಕ ಬಿಡಂಗಿಲ್ಲ ಅವ್ರನ್ನ. ಅವನೇನ್ ನೋಡ್ರು.
ಸಾಯ್ಬಿಟ್ಟಲೇ. ಹಲೋ, ಏನು ನನ್ ಜಾಗಕ್ಕೆ ಬಂದು ನನಗೆ ವಾರಿಂಗ್ ಕೊಡ್ತೀಯ ನೀನ? ಈಗ ಏನ್ ಮಾಡ್ಕೊಂತೀಯ ನೀನು? ಏಯ್, ಏನ ನಿಂದು? ನನಗೆ ವಾರಿಂಗ್ ಕೊಡಂಗ ನೀನು? ಹೋಗ್ಲಿ, ಏನಿಲ್ಲ, ನಮ್ಮ ಮನೆಗೆ ಬಂದು ನಮ್ಮ ಜಾಗಕ್ಕೆ ಬಂದು ನಮ್ಮ ತಮ್ಮಗೆ ವಾರಿಂಗ್ ಕೊಡಂಗ ಅದ ನೀನು? ಅಣ್ಣ ಪ್ಲೀಸ್ ಬಿಟ್ಬಿಡ್ರಣ್ಣ. ಅಣ್ಣ ಬಿಟ್ಟು ಬಿಡಕ ನಿನ್ನ, ನಿನಗೊಂದು ಅವಕಾಶ ಕೊಡ್ತು. ಆ ಪೆನ್ ಡ್ರೈವ್ ಕೊಟ್ಟು ಕಳ್ಸ್ಕೋ. ಓಯ್ ಇಸ್ಕೋ ಪೆನ್ ಡ್ರೈವ್. ಕೊಡಲ್ಲ ಕಣ, ಪೆನ್ ಡ್ರೈವ್ ಕೊಡಲ್ಲ ಕಣ, ಪೆನ್ ಡ್ರೈವ್ ಕೊಡಲ್ಲ ಕಣ, ಕೊಡಲ್ಲ ಪೆನ್ ಡ್ರೈವ್ ಕೊಡಲ್ಲ. ಇಲ್ಲ ಪೆನ್ ಡ್ರೈವ್. ಏಯ್, ಜಾಸ್ತಿ ಓಡಿಸ್ಬೇಡ, ಸುಮ್ಮನೆ ಕೊಟ್ಬಿಡು. ನೀನು ಎಷ್ಟೇ ಚಿತ್ರಹಿಂಸೆ ಕೊಡು, ನಾನಂತ ಪೆನ್ ಡ್ರೈವ್ ಕೊಡಲ್ಲ. ಕೊಡೋದಿಲ್ಲ ನೀನು? ಕೊಡೋದಿಲ್ಲ? ಏಯ್, ಸಾಯಿಸ್ರೋ ಇವನ್ನ. ಬಿಟ್ಬಿಡ್ರಣ್ಣ. ಏಯ್ ಹಿರ, ಲೇ ನಾನು ಹೇಳ್ಕೊಂಬರ್ರಿ ಅವನ. ಲೇ ಶಂಕರ, ಇಲ್ಲೇ ಮುಚ್ಚಕ್ರ ಅವನ್ನ. ಹುಡುಕೋ, ಅದ್ರಾಗ ಏನಾದ ಹುಡುಕೋ.
ಸ್ವಾಮೀಜಿ ಎಷ್ಟು ದಿನ ಸುಮ್ನಿದ್ದು ಅನ್ನೋ ಇವಾಗ ದೆವ್ವ ನಮ್ಗೆ ಗೊತ್ತಿದ್ದಿಲ್ಲ ಸ್ವಾಮೀಜಿ. ನೀವೇ ಅದನ್ನ ಒಂದ್ ಪರಿಹಾರ ಹೇಳ್ರಿ, ತುಂಬಾ ಕಾಟ ಕೊಡಕತ್ತದೆ. ನೀವು ಸಾಧಿಸಿರೋದು ಅದು ಯಾವುದೋ ಒಂದು ಕೆಟ್ಟಗಳಿಗೆ ದಿನ ಅಲ್ಲ, ಅಮಾವಾಸ್ಯೆ ದಿನ. ಆದರೆ ನಿಮ್ಗೆ ಗೊತ್ತಿರಬೇಕು, ಅಮಾವಾಸ್ಯೆ ದಿನ ಯಾರಾದರೂ ಸತ್ತರೆ ಆ ವ್ಯಕ್ತಿಯ ಆತ್ಮ ಭಯಂಕರವಾಗಿ ತಯಾರಾಗುತ್ತೆ. ಇಲ್ಲಿ ಅವನ ಆಸೆಗಳು ಗಟ್ಟಿಯಾಗಿರೋದ್ರಿಂದ ಅವನೇ ದೆವ್ವವಾಗಿ ಬಂದು ಅವನ ಆಸೆಗಳನ್ನು ಈಡೇರಿಸಿಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಿದ್ದಾನೆ. ಅವನು ಸತ್ತ 9 ದಿನಗಳವರೆಗೆ ನೀವು ಆ ಕಾರ್ಯಗಳನ್ನ ಮಾಡಿಲ್ಲ. ಸ್ವಾಮಿಗಳೇ ಆಗಿದ್ದ ಆಗ್ಬಿಡತ್ತೆ, ಏನು ನಮಗೇನು ಪರಿಹಾರ ಇದ್ರೆ ಕೊಡ್ರಿ ಸ್ವಾಮಿ. ಪರಿಹಾರ ಕೊಟ್ರೆ ಬೇಸ. ಈ ಕುಂಕುಮವನ್ನು ತೆಗೆದುಕೊಳ್ಳಿ. ಅವನು ತೊಟ್ಟು ಬಿಟ್ಟಿರುವ ಬಟ್ಟೆಗಳನ್ನು ತೆಗೆದುಕೊಂಡು ಅದನ್ನು ಸುಟ್ಟು ಆ ಸುಟ್ಟ ಬೂದಿಯನ್ನು ಈ ಕುಂಕುಮದಲ್ಲಿ ಸೇರಿಸಿ ಗಂಗೆಗೆ ಬಿಡಿ. ಆದರೆ ಈ ಕಾರ್ಯವನ್ನು ನೀವು ಮೂವರು ರಾತ್ರಿ 12 ಗಂಟೆ ಒಳಗೆ ಆ ಕಾರ್ಯವನ್ನು ಮಾಡಬೇಕು. ನೀವು 3 ಮಾತ್ರ. ಸರ ಸ್ವಾಮಿಗಳೇ, ನಾವು ಬರ್ತೀವಿ. ಹೋಗಿ ಬನ್ನಿ. ಮೂವರು ಅಂದ್ರ ಮಧ್ಯರಾತ್ರಿಯಲ್ಲಿ ಸ್ವಲ್ಪ ಅದಕ್ಕೆ ಬರ್ತಾವ. ನೋಡು, ಆತೇನ್ ಯಾವತ್ತಾಗ ಹೋಗಂತೇನ್ ಹೇಳಿಲ್ಲಲ್ಲ, ಯಾಕೆ ಟೆನ್ಷನ್ ತಂತಿ? ನಾವೇನ್ ಹೇಳ್ಬೇಕು ಇದನ್ನ ಮಾಡ್ತಾ ಇದೀವ? ಇಲ್ಲಲ್ಲ, ಸುಮ್ನೆ ಹೋಗೋಣ, ಪೂಜೆ ಮಾಡೋಣ, ಬಂದ್ಬಿಡೋಣ ಅಷ್ಟೇ. ಯಾಕೆ ಟೆನ್ಷನ್ ತಂತಿ? ಸರಿ ಅಣ್ಣ, ಹೋಗೋಣ. ಬುಟ್ಟಂಗಲ್ ಇನ್ನೂ ಸ್ವಲ್ಪ ಜಾಸ್ತಿ ಆಗುತ್ತೆ. ಹೋಗಿ ಅದ್ ಏನೈತೆ ಅದ ಎಲ್ಲ ಮಾಡ್ಕೊಂಡು ಬಂದ್ಬಿಡಣ್ರಿ. ಆಯ್ತು. ಏನ್ಲಿ ಇಲ್ಲಿ ಯಾರಿಲ್ಲ ಏನಲ್ಲ, ಸುತ್ತನ ಕಡೆ ಭಯಂಕರ ಐತೆ. ರಣ ಅಂತವು. ಸ್ವಾಮಿಗಳು ಹೇಳ್ಯಾರ ಜಲ್ದಿ ಮುಗಿಸ್ಕೊಂಡು ಹೋಗ್ಬೇಕಂತ ಹೇಳ್ಯಾರ. ಟೈಮ್ ವೇಸ್ಟ್ ಮಾಡೋದು ಬೇಡ, ಇಲ್ಲೇ ಮುಗಿಸ್ಕೊಂಡು ಟಕ್ಕಮ್ಮ ಜಿಕ್ಕ ಕಾಲ ಮಾಡೋದು ಬೆಸ್ಟ್. ಇಲ್ಲೇ ವಾತಾವರಣ ಬೇಸೈತೆ, ಇಲ್ಲೇ ನೀರು ಪಾರ ಉಂಡೆ ಆಗ್ತಿದಾವ, ಇಲ್ಲೇ ಮಡ್ಕೊಂಬನ ಆಯ್ತಾ? ಶಿವ ಬಾರೆ. ಇಲ್ಲ ನನ್ನ ಹತ್ರ ಇಲ್ಲೈತೆ. ಪತ್ರ ಕೆಳಗು ಯಾರು? ಹಚ್ಚರ್ಲಿ ಟೈಮ್ ಹತ್ತು ಹಚ್ಚರ್ಲಿ ನೆಟ್ಕೊಂಡಮ್ಮ. ಲೇ ಒಂದ್ ಕಡ್ಡಿ ಕೂಡ ಹಚ್ಚೋದ ದಾನಿ ಮಂದೆ ಹಚ್ಚರ್ಲಿ. ನೀವು ವಸ್ತ್ರ ನಾಚನ ಲೇ ಸರಿಯಾ ಒಂದ್ ಕಡ್ಡಿಗೆ ಸೋತಾವ ನಿಮ್ಮಿಂದೆ. ಇಡೇ ನೀವೆಲ್ಲ ನಿಮ್ನ ಕರ್ಕೊಂಬಂದ್ ನಾನು ಟೈಮ್ ಎಷ್ಟು ಆಯ್ತಿಲ್ಲ, ನಿಮ್ಮನ್ನ ತಂಡ ಕರ್ಕೊಂಬಂದ ಹತ್ತಿರ ರೇ ಹತ್ತಿರ. ಲೇ ಶಂಕರ ಓಂಬ್ರ
ನಟರಾಜ ನಟರಾಜ ರಾಜ 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 ನಟರಾಜ ನಟರಾಜ ರಾಜ ಲೇ ರಾಮ್ಲೆ ಅವನು ತಗೋಬಿಡಲ್ಲೇ ಏನು ಏನಾಯ್ತು? ಸ್ವಾಮೀಜಿ ರಾತ್ರಿ ಹೋಗಿ ಜಾಸ್ತಿ ಕೆಲಸನೇ ಆಗಿಲ್ಲ ಸ್ವಾಮೀಜಿ. ಸ್ವಾಮೀಜಿ ಸೀರೆ ಉಟ್ಕೊಂಡ ಡ್ಯಾನ್ಸ್ ಆಡ್ತಿತ್ತು ಸ್ವಾಮೀಜಿ. ಗಟ್ಟಿಗೆ ಕರ್ಸತ್ತೆ ಮನುಷ್ಯರ ಬರ್ತ ಸ್ವಾಮೀಜಿ ಅದ್ರಿಕೊಂಡು ಬಿಟ್ಟು ಬಂದ್ಬಿಟ್ಟೆ ಏನೋ ವಾಪಸ್ ಬಂದ್ರಿ? ಅಸ್ತಿಗಳು ಎಲ್ಲಿಟ್ರಿ? ಒಂದ್ ಮಂದಿ ಬಂದು ಡ್ಯಾನ್ಸ್ ಮಾಡಿದ್ರೆ ಏನ್ ಮಾಡ್ಬೇಕು ಸ್ವಾಮೀಜಿ? ಎಷ್ಟು ಗಂಟೆಗೆ ಹೋಗಿದ್ರಿ? ಅದು ಸ್ವಾಮೀಜಿ 12 ಗಂಟೆ ಮೇಲೆ ನೋಡಿ 12 ಗಂಟೆ ಮ್ಯಾಗ ಹೋಗಿದ್ ನೋಡಿ ಸ್ವಾಮೀಜಿ. ನಾವು 12 ಗಂಟೆ ಹೋಗಿದ್ವಿ. ಬಿಟ್ಟು ಬಿಡ್ರಿ, ಇಲ್ಲಿಗೆ ಬಿಟ್ಟು ಬಿಡ್ರಿ. ನೀವು ಮಾಡಿದ್ರೆ ದೊಡ್ಡ ತಪ್ಪು ಮಾಡಿದ್ರಿ. ಯಾಕಂದ್ರೆ ನಿಮ್ಮನ್ನ ಯಾವ್ದು ಕಾರಣಕ್ಕದು ಬಿಡೋದಿಲ್ಲ. ಯಾಕಂದ್ರೆ ಅದು ನಿಮಗೆ ಕೊನೆಯ ಪರಿಹಾರ. ನಾನು ಕೊಟ್ಟಿರೋ ಈ ಪರಿಹಾರಕ್ಕೆ ಪ್ರತಿಕ್ರಿಯಿಸಲ್ಲ ನೀವು ಯಾರು. ಮತ್ತೆ ನೀವು 9 ದಿನಗಳ ಕಾರ್ಯ ಮಾಡಿಲ್ಲ, ಅದಕ್ಕೆ ಏನ್ ಮಾಡ್ಬೇಕಾದ ಕಾರ್ಯ ಮಾಡಿದಿಲ್ಲ. ನೀವು 11 ದಿನದಕ್ಕೆ ನಾನು ಕೊಟ್ಟಿರೋ ಪರಿಹಾರನ ಯಾರು ಮಾಡಿಲ್ಲ. ನಿಮ್ಮನ್ನ ಯಾರನ್ನೂ ಶಾಶ್ವತವಾಗಿ ಅದು ಬಿಡೋದಿಲ್ಲ. ನಿಮ್ಮ ಜೀವ ಇಲ್ಲಿಗೆ ಬಿಟ್ಟು ಬಿಡ್ರಿ, ಹೋಗ್ರಿ. ರುದ್ರ ಇಲ್ಲಿ ಬಾ. ಇದನ್ನ ಕೈಗಕ್ಕು. ನೋಡಿ ಸರ ಯಾವುದೋ ಕಾರಣಕ್ಕೂ ಬಿಚ್ಚಬಾರ್ದು. ಅಕಸ್ಮಾತ್ ಬಿಚ್ಚಿ ನನ್ನ ಹತ್ರ ಬಂದರೆ ಅದಕ್ಕೆ ನನ್ನ ಪರಿಹಾರ ಕೊಡೋದಿಲ್ಲ. ನಿಮ್ಮ ಕೈಯಲ್ಲಿ ಸರನೇ ಇರಬೇಕು. ನಾನು ಕೊಟ್ಟಂಥ ಸರಗಳನ್ನು ಬಿಚ್ಚಿದರೆ ಅದು ಯಾವುದೇ ಕಾರಣಕ್ಕೂ ನಿಮ್ಮನ್ನು ಬಿಡಲ್ಲ. ಉಳಿಯೋ ದಿನ ಬದುಕಿದ್ರೆ ನನ್ನ ಹತ್ರ ಬನ್ನಿ, ಅದಕ್ಕೆ ಪರಿಹಾರ ನಾನು ಕೊಡ್ತೀನಿ. ಹೋಗಿ ಬನ್ನಿ.
ಹಲೋ ಅಣ್ಣ, ನಾವು ಶಿವ ಅವ್ರ ಮನೆ ಹತ್ರ ಬಂದಿದ್ದೀವಿ. ಇವತ್ತು ರಾತ್ರಿ ಆ ಪೇಪರ್ಸ್ ಎಲ್ಲ ಎತ್ಕೊಂಡ್ಬಂದ್ಬಿಡ್ತೀವಿ. ನೋಡಿ, ನಾವು ಮೂವರು ಒಳಗಡೆ ಹೋಗ್ತೀವಿ, ನೀವು ಮೂವರು ಹೊರಗಡೆ ಕಾಯಿರಿ. ಯಾವುದೇ ಕಾರಣಕ್ಕೂ ಒಳಗಡೆ ಬರಬೇಡಿ. ನಾವು ಹೇಳೋವರೆಗೆ. Every night in my dreams, I see you, I feel you. That is how I know you. Go on. And spaces between us, you have come to show you. Go on. Near, far, wherever you are, I believe that the heart does go on. Once more, you open the door, and you're here in my heart, and my heart will go on and on. Love can touch us one time and last for a lifetime, and never let go till we're gone. Love was when I loved you one true time. I hold you in my life, will always go on. Near, far, wherever you are, I believe. Once more, you open the door, and you're here in my heart, and my heart will go on and on. ಒಳಗಡೆ ಅವನು ತಪ್ಪಿಸಿ ಬಿಡಿದಾನೆ. ಬೇಗ ಬೇಗ ಬನ್ರು.
ತಗೋಮವ ತಗೋಮವ ಇನ್ನು ತಗೋಗಿ ಯಾವ ಬರಕಲ್ಲ ನೀನು ತಗ. ನನಗೇನು ಬೇಡಪ್ಪ. ನಿನ್ನ ಮೇಲೆ ನಮ್ಮ ತಮ್ಮ ಟ್ಯಾಬ್ಲೆಟ್ ಕೊಡದೆ ನೋಡೋಕ್ಕಾಗ್ತಿಲ್ಲ. ನನಗೇನು ಬೇಡ. ನಾನು ಬೇಡ ನೀನು ಕುಡಿ. ತೋ ಮವ ಈ ದವಗದಕ್ಕೆ ಅಂತಿರಲ್ಲ ಇದಲ್ಲ ಮವ. ಎಂತಂತ ಬೀರ್ಗಳು ಕುಡಿತಿದ್ದೆ ಎಂತದ್ದು ಕುಡಿತಿದ್ದೆ ನಾ ಇದಾರಲ್ಲ ಮವ. ಅವ ನನ್ನ ಅಂತ ಹೇಳ ನಿನ್ನೆ ಅವ ನನ್ನ ಅವ ತಡ್ಲೆ ಸ್ವಾಮಿ ಫೋನ್ ಮಾಡ್ತೇಡ್ಲೆ. ಕೇಳ್ಕೆ. ಹಲೋ ಸ್ವಾಮೀಜಿ, ಹಲೋ, ನಾನು ನಾಳೆ ಯಾಕೆ ಕುಡಿ ಅಂತ ಬಂದನಿಟ್ಬಿಟ್ಟಾನ? ಕುಡಿಯೋಣ ಬೇಡ? ಈಗ ಕುಡಿಲೇಬೇಕಾ ನೀನು? ಹ್ಞೂ ಸ್ವಾಮೀಜಿ, ಅವನು ಬಂದನಿಟ್ಬಿಟ್ಟಾನ. ಸರಿ ಕುಡಿ. ಹಾಗಾದ್ರೆ ನಿನ್ನ ಕೈಯಲ್ಲಿರೋ ತಾಯ್ತನ ಒಂದ್ಸರಿ ನೋಡ್ಕೋ. ಹಾಂ ಆಯ್ತು ಸ್ವಾಮೀಜಿ. ಸರಿ ನೀನು ಕುಡಿ. ಹಾಗಾದ್ರೆ ನಿನ್ನ ಕೈಯಲ್ಲಿರುವ ತಾಯ್ತ ಎಚ್ಚರವಾಗಿರಲಿ. ಅದೇನಾದರೂ ಕಿತ್ತೋದ್ರೆ ನಿನ್ನ ಜೀವಕ್ಕೆ ಅಪಾಯ ಆಗುವ ಸಾಧ್ಯತೆ ಇದೆ. ಹಾಂ ಸರಿ ಸ್ವಾಮೀಜಿ. ಸರಿ ಆಯ್ತು ಸ್ವಾಮಿ, ಆಯ್ತು ಆಯ್ತು ಆಯ್ತು. ಹಾಂ ಸರಿ ಸ್ವಾಮಿ. ಹಳೆಯ ಪ್ರಕಾಶ ಇವ ನೋಡಿಕಿಲ್ಲ. ಮವ ಮವ ಏ ಮವ 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 ಏ ಮವ ಏನ್ ಮವ ಹಂಗೆತ್ತೀಯ? ಹಳೆಯ ಪ್ರಕಾಶ ಹೇಳ ಮವ. ಆ ರಾಮಜನಲ್ಲಿ ಏನ್ಲೇ ಅವನ್ಲೇ ಅವನ್ ಹಂಗಂದ್ರೆ ಕೊಲ್ತದ್ದಿಲ್ಲ ನಾವು ಇಸ್ಲೆ ಏನ್ ಮಾಡ್ದ ಹಾಕಲ್ ಬಿಡು ಮವ. ಯಪ್ಪ ಯಾಕೆ ಮವ ಹೇಳ್ತೀಯ? ಅಲ್ ಬಿಡು ಮವ. ಪ್ರಕಾಶ ಹೇಳ ಮವ. ಅವನು ಸುಮ್ಮನ ಕೊಲಿವಲ್ಲ ಯಪ್ಪಲೇ. ಯಾಕೆ ಮವ? ಅಲ್ಲಿ ಅವನು ಕೊರಿಸ್ನಾಗ ಬರ್ತಾನ, ಮನುಷ್ಯ ಬರ್ತ ಎಲ್ಲ ನೋಡಿ ಅವನೇ ಕಾಣ್ತಾನೆ ಅಪ್ಪ. ಯಪ್ಪಲೇ ಸಾಕ್ಲ ಏನ್ಲ ಆಗಿದ್ದಂಗ ಏ ಅದು ಆದಂಗ ಹಾಲು ನಾ ಮಾತ್ರ ಬಿಡೋದಿಲ್ಲ ಒಳ್ಳೆ ಬಿಡ್ಬಿಡು ಮವ. ಲೇ ಅವಾಗಲ್ಲ ಲೇ ಹಾ ಇವಪ್ಪ ಅಂತೇಳಿ ಅದ್ ದಮ್ಮದ್ರಲೇ ಹಾ ಇವಪ್ಪ ಅಂತೇಳಿ ಬಾ ಅಂತೇಳಿ ಬಾ ಅಂತೇಳಿ. ಮವ ಇವಾಗ ಕರಸ್ಟ್ ಮವ ನನ್ನ ಇವಾಗ ಕರಸ್ಟ್. ಏನ್ ಮವ ಇಷ್ಟು ಕೌಟ ಆಗ್ಬಿಟ್ಟೆ? ಹೆಂಗ ಹೇಳ? ಈ ಸರ್ದಾಗ ಅಂತ ಏನೈತೆ? ಈ ಸರ್ನಿಂದ ಎಲ್ಲ ಆಗಿದ್ದು ಬೀರು ಬಾಟ್ಲೆಲ್ಲ ಕಾಲ್ ಮಾಡ್ಬಿಟ್ಟಲ್ ಮಾವ. ಏನೈತೆ? ಏ ಅಲ್ಲಿ ನೋಡಲ್ಲ ಏನೈತಲ್ಲ? ಅಲ್ಲಿ ಏನೈತೆ ಮಂಗ ಮಾಡ್ತೀರಿ? ಅಲ್ಲಿ ಏನೈತೆ ಅಲ್ಲಿ? ಲೇ ಪ್ರಕಾಶ, ಲೇ ಪ್ರಕಾಶ, ಬಾಗ ತೆಗಿಲೆ. ಲೇ ಪ್ರಕಾಶ ತೆಗಿಲೆ. ನಾನು ಲೇ ಸೊರಲಿಟಿ, ಲೇ ಸೊರಲಿಟಿ.
ಲೇ ಪ್ರಕಾಶ, ಲೇ ಪ್ರಕಾಶ, ಲೇ ಎಲ್ಲಿದಿಲೆ? ಲೇ ಪ್ರಕಾಶ, ಲೇ ಸರ ಸಿಕ್ತೆ. ಸ್ವಾಮೀಜಿ, 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 ನೀವೇ ಕಾಪಾಡ್ಬೇಕು ಸ್ವಾಮೀಜಿ. ನಿಧಾನ ನಿಧಾನ, ನನ್ನ ಹತ್ರ ಬಂದಿದ್ದೀರಲ್ವಾ, ಚಿಂತೆ ಮಾಡಬೇಡಿ. ಇಲ್ಲಿವರೆಗೂ ಬದುಕು ಬಂದಿದ್ದೀರಲ್ವಾ, ಯಾಕೆ ಭಯ? ಸ್ವಾಮೀಜಿ ನಿದ್ದೆ ಮಾಡೋ ಟೈಮಲ್ಲಿ ಮರೆತು ಬಿಚ್ಚಿಟ್ಬಿಡಿದೆ ಸ್ವಾಮೀಜಿ. ಬೆಳಕರತಲ್ಲಿ ಫುಲ್ ಟಾರ್ಚರ್ ಕೊಟ್ಬಿಡಿದೆ ಸ್ವಾಮೀಜಿ, ನಿದ್ದೆ ಇಲ್ಲ. ಸ್ವಾಮೀಜಿ ಮನೆ ಕಾಡ್ರು ಬಂದಿದ್ರು ಸ್ವಾಮೀಜಿ, ಅದು ಬಿಚ್ಚು ಇತ್ತು ಮತ್ತೆ ಹಾಕ್ಯಂಡೆ ಸ್ವಾಮೀಜಿ ಓದಿವಾಗ. ಸ್ವಾಮಿ ಅವತ್ತು ಗುಡೋತ್ನಾಗ ನಾನು ನಾಳೆ ಪ್ರಕಾಶ ಕಿತ್ಬಿಡೋಣ. ಸರಗಳನ್ನು ಹಾಕ್ಕೊಂಡಿದ್ದೀರಲ್ವಾ, ಆಯ್ತು ಬಿಡಿ, ನಾನಿದ್ದೀನಿ. ಇಲ್ಲಿವರೆಗೆ ಆಗಿದ್ದು ಆಗಿದೆ, ಇಲ್ಲೇ ಬಿಟ್ಟು ಬಿಡಿ. ನೀವು 9 ದಿನ ಕಾರ್ಯ ಮಾಡಿಲ್ಲ, ಆದರೆ ಇದು 11 ದಿನದ ಕಾರ್ಯ ಮಾಡೋಕ್ಕಾಗಿಲ್ಲ. ಆದ್ದರಿಂದ ನಾವೆಲ್ಲರೂ ಹೋಗಿ ಈ ದಿನ ರಾತ್ರಿ ಮುಕ್ತಿಗೊಳಿಸೋಣ. ಆದರೆ ಈ ದಿನ ಗ್ರಹಣ ಇದೆ, ಯಾವುದೋ ಕಾರಣಕ್ಕೂ ನಮಗೆ ಕಂಟಕವಾಗಬಹುದು. ಗ್ರಹಣ ಒಳಗೆ ಪೂಜೆ ಮುಗಿಸಬೇಕು. ಪೂಜೆ ಮುಗಿಸುವ ಕಾರ್ಯ ಚಂದ್ರ ಇರೋರಿಗೆ ಮಾತ್ರ ನಮ್ಮ ಕೈಯಲ್ಲಿದೆ. ಆದ್ದರಿಂದ ಬೇಗ ಮುಗಿಸಬೇಕು. ಯಾವುದೋ ಕಾರಣಕ್ಕೂ ಭಯ ಬೀಳಬೇಡಿ, ನಾನಿದ್ದೀನಿ. ನೋಡಿ, ಗ್ರಹಣ ಯಾವಾಗಾದರೂ ಸಂಭವಿಸಬಹುದು, ಎಚ್ಚೆತ್ತುಕೊಳ್ಳಿ. ಈ ದಿನ ಅದರ ಅಂತ್ಯ ಮಾಡೋಕೆ ನಿಮ್ಮ ಬಳಗ ಎಷ್ಟಿದ್ದರೂ ಅಷ್ಟು ಜನ ಕರೆಸಿ. ಈ ರಾತ್ರಿ ಅದರ ಅಂತ್ಯ ಹೇಗೆ ಮಾಡಬೇಕೆಂದರೆ, ಅದು ಮತ್ತೆ ತನ್ನ ಶಕ್ತಿ ಪಡೆದುಕೊಳ್ಳಬೇಕೆಂದರೆ ಭಯಪಡಬೇಕು. ಹರ ಹರ ಮಹಾದೇವ್. ಸ್ವಾಮೀಜಿ ಅವನಿಲ್ಲೇ ಊತಾಗಿರೋದು. ಅವ್ರಿಗೆ ಹೇಳಿ ಪೂಜೆಗೆ ರೆಡಿ ಮಾಡೋಕೆ. ಏಯ್ ಸ್ವಾಮೀಜಿ ಹೇಳಿದ್ ಬಂದು ಮಾಡ್ರೋ. ರುದ್ರ, ಹೇಳ್ರಿ ಸ್ವಾಮೀಜಿ. ಪೂಜೆ ಶುರುವಾಗುತ್ತೆ, ಎಲ್ಲರೂ ಸಿದ್ಧರಾಗಿ. ಏಯ್ ಪೂಜೆ ಸ್ಟಾರ್ಟ್ ಆಗುತ್ತೆ, ಎಲ್ಲ ರೆಡಿ ಆಗಿರೋ.
ನಿಲ್ಲಿಸದೆ ಹೇಳಿ. ಹಾ ಸರಿ ಸ್ವಾಮೀಜಿ. ಓಂ ರಾಂ ಕ್ರೀಂ ಕ್ರೀಂ ರಾಂ ಶ್ರೀ ಓಂ ಶಾಂ. ಓಂ ರಾಂ ಕ್ರೀಂ ಕ್ರೀಂ ರಾಂ ಶ್ರೀ. ಸ್ವಾಮೀಜಿ ಸ್ವಾಮೀಜಿ ನನ್ನ ಅಂತ ಮಾಡಕ್ ಬಂದಿ ಏನೇನ? ಹೇಳಿ, ಬೇಗ ಬೇಗ ಹೇಳಿ. ಓಂ ರಾಂ ಕ್ರೀಂ ಕ್ರೀಂ ರಾಂ ಶ್ರೀ ಓಂ ಶಾಂ. ಸ್ವಾಮೀಜಿ ಅವ್ರ ಬಗ್ಗೆ ನಿನಗೆ ಗೊತ್ತಿಲ್ಲ. ಭಯ ಪಡಬೇಡಿ, ಮಂತ್ರಗಳನ್ನು ಬೇಗ ಹೇಳಿ. ಇಬ್ಬರನ್ನ ಸಾಯಿಸಿ ನನ್ನ ಎದುರಾದ ಕೆಲೆ ಗಟ್ಟಿಯಾಗಿ ಹೇಳಿ. ಸಾಯಿಸಿದ್ದಾರೆ. ನಿಮ್ಗೆ ಸರಿ ಅನ್ಸುತ್ತಾಯ್ತು ಸ್ವಾಮೀಜಿ? ಅವನಿಗೆ ಬೇಗ ಬೇಗ ಹೇಳಿ, ಚಂದ್ರ ಬರ್ತಿದ್ದಾನೆ. ಮಂತ್ರ ಇಲ್ಲಿ ನಿಲ್ಲಿಸಿಬಿಡ ಸ್ವಾಮೀಜಿ. ಆ ಮಾತು ಕೇಳು. ನಿನ್ನ ಕೈಲಿ ಆಗಿಲ್ಲ ಅಂದ್ರೆ ನನಗೆ ಬಿಟ್ಟು ಬಿಡು. ನಾನು ನೋಡ್ಕೊಂತೀನಿ ಅವ್ರನ್ನ. ಸ್ವಾಮೀಜಿ ಪ್ಲೀಸ್ ತಾಳಿ ಬಿಡ್ತೀನಿ ಸ್ವಾಮೀಜಿ. ಒಂದ್ಸತಿ ನಮ್ಮ ಸಾಕಾಗಿ ನೀನು ತಾಳಿಸಿ ಮಾಡು. ಮಂತ್ರ ನಿಲ್ಲಿಸು ಸ್ವಾಮೀಜಿ. ಗ್ರಹಣ ಶುರುವಾಯಿತು, ನಿಲ್ಲಿಸಬೇಡಿ. ನಿಲ್ಲಿಸು ಸ್ವಾಮೀಜಿ. ಹೆದರಬೇಡಿ, ಹೇಳಿ. ಹೆದರಬೇಡಿ, ಹೇಳಿ. ಭಯಪಡಬೇಡಿ, ಮಂತ್ರಗಳನ್ನು ಹೇಳಿ. ಎಲ್ಲರೂ ಬೇಗ ಬೇಗ ರುದ್ರ, ನಾನು ಕೊಟ್ಟಿರುವವನ್ನು ಹಾಕಿ ಅವರನ್ನು ಎಬ್ಬಿಸಿ.
ರುದ್ರ ಬೆಂಕಿ ಹಚ್ಚಿ ಅವನ ವಿರುದ್ಧ ದಿಕ್ಕಿನಲ್ಲಿ ಕಳಿಸಿ. प्रजापते चक्रचंद तांडव ನಾನು ಹೇಳೋದು ಕೇಳು, ನೀನು ಮಾಡಿದ್ದು ಸರಿದನಾ? ಮಾಡಿದ್ ಗೊತ್ತಾ ನಿನಗೆ? ಬಿಟ್ಟು ಬಿಡೋಣ. ನಾನು ಹೇಳೋದು ಕೇಳು. ಏನ್ ಕೇಳ್ಬೇಕು ನಿನ್ನ ಮಾತು? ನಿನ್ನ ಮಾತು ಕೇಳಕಲ್ಲ. ನೀನು ಮಾಡಿದ್ದು ಸರಿದನಾ? ಅವ್ರು ಮಾಡಿ ಸರಿ ಗೊತ್ತ ನಿನಗೆ? ಏನಾಗಿದೆ ಹೇಳು. ನನ್ನ ಸಾಯಿಸಬೇಕೆಲ್ಲ ಏನು ಅನಿಸಲ್ಲ. ನೀವು ಇಬ್ಬರು ಅಮಾಯಕನ ಸಾಯಿಸಿದ್ದಾರೆ, ನ್ಯಾಯ ಕೊಡಿಸಿದ ಓದಕ್ಕೆಲ್ಲ ಅನಿಸುತ್ತೆ ಕೊಲ್ಲಿದ್ದಾರೆ. ನೀನು ಕೂಡ ಅವ್ರ ಪರವಾಗಿ ನಿಂತ್ಕೊಂಡಿದೀಯಾ. ನನ್ನ ಬಿಟ್ಟು ಬಿಡು. ನಾನು ನಿನ್ಗೆ ಏನು ಸಹಾಯ ಮಾಡ್ಬೇಕು ನಾನು ಮಾಡ್ತೀನಿ. ನನ್ನ ಬಿಟ್ಟು ಬಿಡು. ನಾನು ಹೇಳಿದ್ದೆ 3 ಕೆಲಸ ಮಾಡ್ಬೇಕು. ಏನು ಮಾಡ್ಬೇಕು ಹೇಳು? 1, ಆ ವಿಡಿಯೋ ವೈರಲ್ ಆಗಬೇಕು, ಅವರಿಗೆ ನ್ಯಾಯ ಸಿಗಬೇಕು. 2, ನನ್ನ ದೇಹನ ಅಂತ್ಯಕ್ರಿಯೆ ಮಾಡಬೇಕು. 3ನೇದು, ಆ ಪಾಪಿಗಳನ್ನ ನನಗೆ ಒಪ್ಪಿಸ್ಬೇಕು. ಸ್ವಾಮೀಜಿ ಮಾತಾಡೋ. ಸರಿ, ನಿನಗೆ ಅಡ್ಡ ಬರಲ್ಲ ಬಿಡು, ನಿನಗೆ ಸಹಾಯ ಮಾಡ್ತೀನಿ. ಎಲ್ಲಿ ಹೋದ್ರ? ನೀನು ಇಬ್ಬರು ಅಮಾಯಕರ ಸಾಯಿಸಿದ್ಯಾ. ಮತ್ತೆ ನೀನು ಬಿಡು ಬಿಡು ಅಂದ್ರೆ ಬಿಡಲಿಲ್ಲಲ್ವಾ? ನೀನು ದೊಡ್ಡ ಮನುಷ್ಯ, ಅವ್ರಿಬ್ಬರ ಕಡೆ ಸಪೋರ್ಟ್ ಮಾಡಿದೆ ಅಲ್ವಾ?
ತಪ್ಪು ಯಾರ್ದು ಅನ್ನೋದೆ ನನ್ನ ಸಾಯಿಸಿದಲ್ಲ. ನಿಮ್ಮಲ್ಲಿ ಮಾತ್ರ ಒಬ್ರು ಉಳಿಸಲ್ಲ. ಈ ಗ್ರಹಣದ ಒಳಗೆ ನಿಮ್ಮನ್ನ ಸಾಯಿಸಿ ಗ್ರಹಣ ಮುಗಿಸಿ ಮಾಡ್ತೀನಿ. ಕಾಗೆಯ ಗೋಳು ಒಂಟಿ ನಾಯಿಯಾಳು ಬಂದಾಗ ನೀನು ಸ್ವಲ್ಪ ಜೋಪಾನ.